Hello students, I welcome you all to Current Affair lectures by Azad ICS Academy, and today we are continuing with July month current affairs. Azad ICS Academyಯ ಕರೆಂಟ್ ಅಫೇರ್ ಲೆಕ್ಚರ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವಾಗ ನಾವು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ನ ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಟಾಪಿಕ್ನ ನೋಡೋಣ. ಮೊದಲನೇ ಟಾಪಿಕ್ ಬಂದ್ಬಿಟ್ಟು ದ ಫಸ್ಟ್ ಟಾಪಿಕ್ ದಟ್ ವಿ ಹ್ಯಾವ್ ಇಸ್ ಡೆಲ್ಲಿ ಏರ್ಪೋರ್ಟ್ ರ್ಯಾಂಕ್ 9th ಬಿಸಿಯೆಸ್ಟ್ ಇನ್ ದ ವರ್ಲ್ಡ್ 2024 ACI ವರ್ಲ್ಡ್ ರಿಪೋರ್ಟ್. ಓಕೆ, ACI ಅಂತ ಒಂದು ಆರ್ಗನೈಸೇಷನ್ ಇದೆ. ಅದೇನಪ್ಪಾ ಅಂತಂದ್ರೆ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಂತ ಹೇಳ್ಬೋದು. ಇವರು ಏನ್ ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಡೆಲ್ಲಿಯಲ್ಲಿರುವಂತ ವಿಮಾನ ನಿಲ್ದಾಣಕ್ಕೆ 9ನೇ ಸ್ಥಾನ ಕೊಟ್ಟಿದ್ದಾರೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ನ್ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇವಾಗ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ನ್ಯೂಸ್ ಇವತ್ತು. ಸೊ 2024ರಲ್ಲಿ ಓಕೆ, ಜಾಗತಿಕವಾಗಿ ಅಂದ್ರೆ ಗ್ಲೋಬಲ್ಲಿ 9ನೇ ಅತ್ಯಂತ ನಿಬಿಡ ವಿಮಾನ ನಿಲ್ದಾಣವಾಗಿದೆ. ಅಂತಂದ್ರೆ ತುಂಬಾ ಪ್ಯಾಸೆಂಜರ್ಸ್ ಅಥವಾ ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ಬೋದು. ತುಂಬಾ ಜನ ಇರ್ತಾರೆ, ತುಂಬಾ ಬ್ಯುಸಿ ಆಗಿರುವಂತ ಒಂದು ನಿಲ್ದಾಣ ಯಾವ್ದಪ್ಪ ಅಂತಂದ್ರೆ ಡೆಲ್ಲಿ ಅಂತ ಹೇಳ್ಬೋದು. 2024 ಅಲ್ಲಿ 9ನೇ ಸ್ಥಾನ ಬಂದಿದೆ, ಅಥವಾ 9ನೇ ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ಬಹುದು. ಜಾಗತಿಕವಾಗಿ ಅಂದ್ರೆ ಗ್ಲೋಬಲಿ ಅಂತ ಪೂರ ವಿಶ್ವದಲ್ಲಿ ನಾವು ನೋಡಿದ್ರೆ ಡೆಲ್ಲಿ ಇವಾಗ 9ನೇ ಸ್ಥಾನದಲ್ಲಿ ಇದೆ. ಯಾಕೆ ಅಪ್ಪ ಈ ತರ ಅಂತ ನೋಡಿ ಏನಾಗುತ್ತಪ್ಪ ಅಂತಂದ್ರೆ ಇದು 77 ಮಿಲಿಯನ್ ಪ್ಯಾಸೆಂಜರ್ಸ್ನ ಇದು ನಿರ್ವಹಿಸುತ್ತೆ ಅಥವಾ ನಿರ್ವಹಿಸಲಾಗಿದೆ. 2024ರ ರಿಪೋರ್ಟ್ ಪ್ರಕಾರ 77 ಮಿಲಿಯನ್ ಪ್ರಯಾಣಿಕರು ಅಂತಂದ್ರೆ 77 ಮಿಲಿಯನ್ ಪ್ರಯಾಣಿಕರು ಏನ್ ಮಾಡಿದಾರಪ್ಪ ಅಂತಂದ್ರೆ ಪ್ರಯಾಣಿಸಿದ್ದಾರೆ ಅಂತ ಹೇಳ್ಬೋದು, ಅಥವಾ ನಿರ್ವಹಿಸಲಾಗಿದೆ ಅಂತ ಹೇಳ್ಬೋದು. ಈ ಏರ್ಪೋರ್ಟ್ ನ ಉಪಯೋಗಿಸಿದ್ದಾರೆ ಅಂತ ನಾವು ಹೇಳ್ಬಹುದು. ಇವಾಗ ನಾವು ಕಳೆದ ವರ್ಷಗಳಿಂದ ಹೇಗೆ ನಾವು ಎತ್ತರಕ್ಕೆ ಬೆಳೀತಾ ಇದ್ದೀವಿ ಅಂತ ನೋಡಿ 2023 10ನೇ ಪೊಸಿಷನ್ ಅಲ್ಲಿ ಇದ್ವಿ, 21 ಅಲ್ಲಿ 13ನೇ ಪೊಸಿಷನ್ ಅಲ್ಲಿ ಇದ್ವಿ, 2019 ಅಲ್ಲಿ ನಾವು 17ನೇ ಪೊಸಿಷನ್ ಅಲ್ಲಿ ಇದ್ವಿ. ಇವಾಗ 2024 ಅಲ್ಲಿ 2024ರಲ್ಲಿ ನಾವು 9ನೇ ಪೊಸಿಷನ್ ಅಲ್ಲಿ ಇದ್ದೀವಿ. ಮತ್ತೆ ಭಾರತದಲ್ಲಿ ಬೇರೆ ಯಾವ ಏರ್ಪೋರ್ಟು ಈ ಒಂದು ಪೊಸಿಷನ್ ಅಲ್ಲಿ ಇಲ್ಲ ನೋಡಿ. ಟಾಪ್ 10 ಪೊಸಿಷನ್ ಅಲ್ಲಿ ಇರೋದು ಬರೀ ಡೆಲ್ಲಿ ವಿಮಾನ ನಿಲ್ದಾಣ ಮಾತ್ರ. ಓಕೆ, ಈ ಒಂದು ರಿಕಗ್ನೈಸೇಷನ್ ಅಥವಾ ಈ ಒಂದು ಹೆಸರು ಅಥವಾ ರ್ಯಾಂಕ್ ಯಾರು ಕೊಡ್ತಾ ಇದಾರಪ್ಪ ಅಂತಂದ್ರೆ ನೋಡಿ, ರ್ಯಾಂಕ್ ಎದ್ರ ಆಧಾರದ ಮೇಲೆ ಕೊಡ್ತಾರೆ ಅಂತಾನು ನಾನು ಹೇಳ್ತೀನಿ. ಆಕ್ಚುಯಲ್ ಪ್ಯಾಸೆಂಜರ್ಸ್ ಅಂದ್ರೆ ಖಚಿತವಾಗಿರುವಂತ ಪ್ರಯಾಣಿಕರು ಎಷ್ಟು ಜನ ಇದ್ದಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಅದನ್ನ ಡೇಟಾನ ಕಲೆಕ್ಟ್ ಮಾಡಿ ನಿಮ್ಮ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್, ಅದಕ್ಕೆ ACI ಅಂತ ಹೇಳ್ತೀವಿ, ಅವರು ಏನ್ ಮಾಡಿದ್ದಾರೆ ಈ ಒಂದು ರ್ಯಾಂಕ್ ಅನ್ನ ನಮಗೆ ಕೊಟ್ಟಿದ್ದಾರೆ ನೋಡಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಡಳಿ ಅಂತಾನು ಹೇಳ್ಬೋದು ನಾವು ಇದಕ್ಕೆ, ಅಥವಾ ಏರ್ಪೋರ್ಟ್ ಕೌನ್ಸಿಲ್ ಆಫ್ ಇಂಟರ್ನ್ಯಾಷನಲ್ ಅಂತಾನು ಹೇಳ್ಬೋದು. ಸೊ ಇವಾಗ ನೋಡಿ, ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಮ್ಯಾನೇಜರ್ ಯಾರಪ್ಪ ಅಂತಂದ್ರೆ ಮ್ಯಾನೇಜ್ ಮಾಡಿದವರು GMR ಗ್ರೂಪ್ ಅವರು. ಓಕೆ, ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಾವು ನೋಡಿದ್ದೀವಿ ಇವಾಗ. ಸೊ ಲೆಟ್ ಅಸ್ ಸಿ ಇಟ್ ಇನ್ ಇಂಗ್ಲಿಷ್ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಟ್ರೈಂಗ್ ಟು ಸೇ. If you have to discuss this is an important news because as it is an economy and infrastructure point of view, if you see, this is a important news. So what we have to understand here is that the Delhi airport is now ranked as a 9th busiest airport in the global point of view in the year 2024. And why is this? Because Delhi airport is the only airport which in India is in the top 10 list of this particular recognition. And we have to understand the reason why this much importance is given or why this rank is come is because in the last year, if you see in 2024, we have seen that around 77 million passengers have been spotted or have been registered in this particular airport. So, or it has handled 77 million passengers. So, hence it's a very huge number in 1 year. So, that is why it has now become a 9th busiest airport as well. Right? So if you see the progress all over the years, in 2019 we were in 17th position, 21 we were 13th position, 23 we were in 10th position. Right now in 2024 we are in 9th position as well. Now it is recognized by the actual number of passengers. It's not just giving you an overview. Actually, how many passengers are there? Based on the number of passengers, the traffic of the airport council, the traffic, that is how the Airport Council International World has recognized this. Now we also have to understand it is managed by GRM Group in Delhi, right? So this is some basic information. Now let us see more in detail. So who are the global leaders? Apart from India, who are at the first position and second position. So first position, it is Atlanta Airport, USA. So we have around 108 million plus passengers in a year. So this is the first busiest passenger or airport, you can say, which is present in USA. Apart from this, we have second is Dubai International Airport in UAE. Okay, and then we have global passenger tariff that was there. The total entire global, how many people in the entire world have been, working or have been
traveling around the world. So if you see, it is totally 9.5 billion passengers worldwide. So growth rate has increased. So if you see 2023, it was 9% increase over 2023, okay, and 3.8 over pre-pandemic 2019 11. Now, top 10 airport collectively handled around 855 million passengers, which is 9% of the global traffic. So ಇವಾಗ ನಾವು ನಮ್ಮ ಭಾರತ ಬಿಟ್ಟು ಬೇರೆ ಯಾವ ದೇಶಗಳಲ್ಲಿ ಭಾರತ ಬಿಟ್ಟು ಬೇರೆ ಯಾವ ದೇಶದ ವಿಮಾನ ನಿಲ್ದಾಣ ಟಾಪ್ ಒನ್ ಅಲ್ಲಿ ಇದೆ ಅದನ್ನ ನೋಡೋಣ. ಅಟ್ಲಾಂಟಾ ಏರ್ಪೋರ್ಟ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ದಲ್ಲಿರುವಂತ ಅಟ್ಲಾಂಟಾ ಏರ್ಪೋರ್ಟ್ ಬಂದು ಫಸ್ಟ್ ಬಿಸಿಯೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ 108 ಮಿಲಿಯನ್ ಪ್ಯಾಸೆಂಜರ್ಸ್ ಅಥವಾ 108 ಮಿಲಿಯನ್ ನೀವೇನಂತ ಹೇಳ್ಬೋದು ಪ್ರಯಾಣಿಕರು ಇಲ್ಲಿಂದ ರವಾನಿಸ್ತಾರೆ ಅಥವಾ ಪ್ರಯಾಣಿಸ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ತುಂಬಾ ಜನ ಇಲ್ಲಿಂದ ಈ ಏರ್ಪೋರ್ಟ್ ನ ಯೂಸ್ ಮಾಡೋದ್ರಿಂದ ಇದು ಫಸ್ಟ್ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮತ್ತೆ ನೋಡಿ, ನಮ್ಮ ಜಗತ್ತಿನಾದ್ಯಂತ ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ ಅಥವಾ ಎಷ್ಟು ಜನ ಪ್ಯಾಸೆಂಜರ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಟ್ರಾಫಿಕ್ ಎಷ್ಟಿದೆ ಅಂತ ನೋಡಿ. 2024 ಅಲ್ಲಿ 9.5 ಬಿಲಿಯನ್ ಪ್ಯಾಸೆಂಜರ್ಸ್ ಜಗತ್ತದಂತ ಅಂತ ಹೇಳ್ಬೋದು ನಾವು. ವರ್ಲ್ಡ್ ವೈಡ್ ನೋಡಿ ನೀವು ಎಷ್ಟಿದೆ ಅಂತಂದ್ರೆ 9.5 ಮಿಲಿಯನ್ ಪ್ಯಾಸೆಂಜರ್ಸ್ ಏನ್ ಮಾಡ್ತಾ ಇದ್ದಾರೆ, ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಏಳಿಕೆನ ನೋಡಿದ್ರೆ ಹೋದ ವರ್ಷ ಅಥವಾ ಕಳೆದ ವರ್ಷದಿಂದ ಈ ವರ್ಷ ನೀವು ಕಂಪೇರ್ ಮಾಡಿದ್ರೆ 9% ರೇಸ್ ಇದೆ ಅಂತ ಹೇಳ್ಬೋದು. ಅಂತಂದ್ರೆ 2023ಕ್ಕಿಂತ ನೀವು 2024ರ ಡೇಟಾನ ನೀವು ಕಂಪೇರ್ ಮಾಡಿ ನೋಡಿದಾಗ ನಿಮಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ ಈ ವರ್ಷ 2024 ಅಲ್ಲಿ 9% ಏನಾಗಿದೆ ಅಂತಂದ್ರೆ 9% ಅಥವಾ 9% ಈ ವರ್ಷ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಪ್ರಯಾಣಿಕರು ಪ್ರಯಾಣಿಸ್ತಾ ಇರುವಂತ ಒಂದು ಟ್ರಾಫಿಕ್ ಏನಿದೆ ಅದು ಜಾಸ್ತಿ ಆಗಿದೆ ಈ ವರ್ಷ. ನಾವು ಕೋವಿಡ್ ಅಲ್ಲಿರುವಂತ 2019ಗೆ ಕಂಪೇರ್ ಮಾಡಿದ್ರೆ 3.8% ಜಾಸ್ತಿ ಆಗಿದೆ ಪ್ರೀ ಪ್ಯಾಂಡಮಿಕ್ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಟಾಪ್ 10 ಏರ್ಪೋರ್ಟ್ಸ್ ಏನಿದೆ, ಯಾವ ಟಾಪ್ 10 ಏರ್ಪೋರ್ಟ್ಸ್ ಇದೆ ಅದರಲ್ಲಿ ನೋಡ್ಬೋದು ನೀವು. ನಮ್ಮ ಡೆಲ್ಲಿ ಏರ್ಪೋರ್ಟ್ ಬಂದ್ಬಿಟ್ಟು ಅಥವಾ ಡೆಲ್ಲಿ ವಿಮಾನ ನಿಲ್ದಾಣ ಬಂದ್ಬಿಟ್ಟು 9ನೇ ಸ್ಥಾನದಲ್ಲಿದೆ. ಆದ್ರೆ ನೀವು ಟಾಪ್ 10 ಎಷ್ಟು ದುಡ್ಡನ್ನ ಅಥವಾ ಎಷ್ಟು ಎಷ್ಟು ಜನನ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಟೋಟಲ್ ಆಗಿ ನೀವು ನೋಡಿದ್ರೆ 855 ಮಿಲಿಯನ್ ಪ್ಯಾಸೆಂಜರ್ಸ್ ಅಷ್ಟು ನಿಮ್ಮ ಟಾಪ್ 10 ಅಲ್ಲಿರೋ ಏರ್ಪೋರ್ಟ್ ಮಾತ್ರ ಮ್ಯಾನೇಜ್ ಮಾಡ್ತಾ ಇದೆ. ಅಂತಂದ್ರೆ ಜಗತ್ತಿನಾದಂತ 9% ಗ್ಲೋಬಲ್ ಟ್ರಾಫಿಕ್ ನ ಈ 10 ಏರ್ಪೋರ್ಟ್ಗಳು ಮಾತ್ರ ಮಾಡ್ತಾ ಇದೆ ಅಂತ ನಾವು ಹೇಳಬಹುದು. ರೈಟ್. ಸೊ ಅದಷ್ಟೇ ಅಲ್ಲದೆ ನೋಡಿ, ನಾವು ಡೆಲ್ಲಿ ಏರ್ಪೋರ್ಟ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ನೋಡಿ, ದ ಓನ್ಲಿ ಇಂಡಿಯನ್ ಏರ್ಪೋರ್ಟ್ ಅಂತಂದ್ರೆ ಭಾರತದಲ್ಲಿರುವಂತ ಏಕೈಕ ವಿಮಾನ ನಿಲ್ದಾಣ ಗ್ಲೋಬಲ್ ಟಾಪ್ 10 ಪೊಸಿಷನ್ ಅಲ್ಲಿ ಇರೋದಕ್ಕೆ. ಮತ್ತೆ ಅಷ್ಟೇ ಅಲ್ಲದೆ ನೋಡಿ, ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ ಕನೆಕ್ಟ್ಸ್ ಟು ಅಂತಂದ್ರೆ ಎಷ್ಟು ದೇಶಗಳಿಗೆ ಅಥವಾ ಎಷ್ಟು ಸ್ಥಾನಗಳಿಗೆ ನೀವು ಹೋಗ್ಬಹುದು, ಎಷ್ಟು ಅಂತಾರಾಷ್ಟ್ರೀಯ ತಾಣಗಳಿಗೆ ನೀವು ಹೋಗ್ಬಹುದು, ಡೆಸ್ಟಿನೇಷನ್ಸ್ಗೆ ಹೋಗ್ಬಹುದು ಅಥವಾ ಊರುಗಳಿಗೆ ಸಿಟೀಸ್ಗೆ ಹೋಗ್ಬಹುದು ಅಂತಂದ್ರೆ ನೀವು 150 ಅಂತಂದ್ರೆ ನೀವು ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ರೆ ನೀವು 150 ಸ್ಥಾನಗಳಿಗೆ ಹೋಗಬಹುದು. ಅಷ್ಟೊಂದು ಕನೆಕ್ಟಿವಿಟಿ ಇರುವಂತ ಒಂದು ಏರ್ಪೋರ್ಟ್ ಆಗಿದೆ ನೋಡಿ. ಅದಷ್ಟೇ ಅಲ್ಲದೆ ಏನಂತ ಹೇಳ್ಬೋದು ಅಂತಂದ್ರೆ ನೋಡಿ, ಏರ್ಪೋರ್ಟ್ ಕೌನ್ಸಿಲ್ ಆಫ್ ಇಂಡಿಯಾ ಅವರು ಒಂದು ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅವಾರ್ಡ್ ಅಂತ ಕೊಡ್ತಾರೆ ಪ್ರತಿ ವರ್ಷ. ಆ ಅವಾರ್ಡ್ಗೆ ನಮ್ಮ ಡೆಲ್ಲಿಯಲ್ಲಿರುವಂತ ವಿಮಾನ ನಿಲ್ದಾಣ ಬೆಸ್ಟ್ ಏರ್ಪೋರ್ಟ್ ಇನ್ ಏಷ್ಯಾ ಪೆಸಿಫಿಕ್ ಸತತವಾಗಿ 7ನೇ ಬಾರಿ. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2024ರಲ್ಲಿ ಸತತವಾಗಿ 7ನೇ ವರ್ಷ ಏಷ್ಯಾ ಪೆಸಿಫಿಕ್ ನ ಅತ್ಯುತ್ತಮ ವಿಮಾನ ನಿಲ್ದಾಣಕ್ಕಾಗಿ ಈ ಒಂದು ಪ್ರಶಸ್ತಿನ ನಮ್ಮ ಡೆಲ್ಲಿ ಏರ್ಪೋರ್ಟ್ಗೆ ನೀಡಲಾಗಿದೆ. ಯಾಕಪ್ಪ ಅಂತಂದ್ರೆ ನೋಡಿ, ಬೆಸ್ಟ್ ಏರ್ಪೋರ್ಟ್ ಆಗಿರುವಂತದ್ದು ನಮ್ಮ ಡೆಲ್ಲಿಯಲ್ಲಿರುವಂತಹ ಏರ್ಪೋರ್ಟ್ ಏಷ್ಯಾ ಮತ್ತೆ ಪೆಸಿಫಿಕ್ ರೀಜನ್ ನಲ್ಲಿ. ಓಕೆ, ಸೊ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ನ್ಯೂಸ್ ದಟ್ ವಿ ಹ್ಯಾವ್. ಅಷ್ಟೇ ಅಲ್ಲದೆ ನೋಡಿ, ಸಿಇಒ ಅವರು ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ವಿಜಯ್ ಕುಮಾರ್ ಜೈಪುರೆ ಅವರು ಸಿಇಒ ಆಫ್ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಟ್ರಿಬ್ಯೂಟ್ಸ್ ಅಂತಂದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಏಳಿಕೆಗೆ ಈ ರ್ಯಾಂಕ್ ಬರೋದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಯಾಣಿಕರ ಒಂದು ಅನುಭವ ತುಂಬಾ ಚೆನ್ನಾಗಿದೆ. ಆಮೇಲೆ ಅಷ್ಟೇ ಅಲ್ಲದೆ ನೋಡಿ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ತುಂಬಾ ಜಾಸ್ತಿ ಚೆನ್ನಾಗಾಗಿದೆ. ಅಷ್ಟೇ ಅಲ್ಲದೆ ನೋಡಿ, ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕನೆಕ್ಟಿವಿಟಿ ಅಂತಂದ್ರೆ ಬೇರೆ ಬೇರೆ ಸ್ಥಾನಗಳಿಗೆ ಹೋಗೋಕೆ ನಾವು ಪ್ರಯತ್ನವನ್ನ ಪಡ್ತಾ ಇದೀವಿ. ಡೆಲ್ಲಿಯಲ್ಲಿ ಬಂದ್ರೆ ತುಂಬಾ ಸ್ಥಾನಗಳಿಗೆ ನೀವು ಹೋಗಬಹುದು. ಅದಕ್ಕೆ ಕನೆಕ್ಟಿವಿಟಿ ತುಂಬಾ ಜಾಸ್ತಿ ಆಗಿರೋದ್ರಿಂದ ಈ ಒಂದು ರ್ಯಾಂಕ್ ನಮ್ಗೆ ಸಿಕ್ಕಿರಬಹುದು ಅಥವಾ ಸಿಕ್ಕಿದೆ ಅಂತ ಸಿಇಒ ಅವರು ಹೇಳ್ತಾ ಇದ್ದಾರೆ. ನೋಡಿ, ಇದು ಆಗಿರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಒಂದು ತುಂಬಾ ಚೆನ್ನಾಗಿರುವಂತ ಎಫೆಕ್ಟ್ ಬೀಳುತ್ತೆ ನಮ್ಮ ಇಂಡಿಯಾ ಮೇಲೆ. ಯಾಕೆಂದ್ರೆ ನಮ್ಮ ಭಾರತದ ಮೇಲೆ, ನಮ್ಮ ಭಾರತವು ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಯಾವ ಮಾರ್ಕೆಟ್ ನಲ್ಲಿ, ಏವಿಯೇಷನ್ ಮಾರ್ಕೆಟ್ ನಲ್ಲಿ ಅಥವಾ
ವಿಮಾನ ನಿಲ್ದಾಣದ ಮಾರ್ಕೆಟ್ ನಲ್ಲಿ ಅಂತ ಹೇಳ್ಬೋದು, ಇಲ್ಲ ಏವಿಯೇಷನ್ ಮಾರ್ಕೆಟ್ ನಲ್ಲಿ ತುಂಬಾ ಚೆನ್ನಾಗಿ ಮುಂದೆ ಹೋಗ್ತಾ ಇದೆ ನಮ್ಮ ಭಾರತ ಅಂತ ನಾವು ಇಲ್ಲಿ ಹೇಳ್ಬಹುದು. ಇಂಪ್ರೂವ್ಡ್ ಏರ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ನಮ್ಮ ಏರ್ಪೋರ್ಟ್ ಅಥವಾ ವಿಮಾನ ನಿಲ್ದಾಣದಲ್ಲಿ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ನಾವು ಭಾರತದಲ್ಲಿ ಅಷ್ಟೇ ಅಲ್ಲದೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಕೂಡ ನೀವು ನೋಡಿದ್ರೆ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೀವಿ, ಪ್ರೊಮಿನೆನ್ಸ್ ಇದೆ ಅಂತ ನಾವು ಇಲ್ಲಿ ಹೇಳ್ಬಹುದಾಗುತ್ತೆ. ಸೊ ಇಲ್ಲಿ ನಾನು ACI ASQ ಅಂದ್ರೆ ಏನು ಅಂತ ಹೇಳಿದೀನಿ. ACI ಅಂತಂದ್ರೆ ಏರ್ಪೋರ್ಟ್ ಕೌನ್ಸಿಲ್ ಆಫ್ ಇಂಡಿಯಾದ ಏರ್ ಕ್ವಾಲಿಟಿ ಸರ್ವಿಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಆ ಅಡಿಯಲ್ಲಿ ನೋಡಿ ನಮಗೆ ಈ ವರ್ಷ 2024ರಲ್ಲಿ 7ನೇ ವರ್ಷ ಸತತವಾಗಿ ನಮಗೆ ಈ ಒಂದು ಚೆನ್ನಾಗಿರುವಂತ ಅಥವಾ ಬೆಸ್ಟ್ ಏರ್ಪೋರ್ಟ್ ಅನ್ನುವಂತ ಏನ್ ಸಿಕ್ಕಿದೆ ನಮಗೆ ಅವಾರ್ಡ್ ಸಿಕ್ಕಿದೆ. ಬೆಸ್ಟ್ ಏರ್ಪೋರ್ಟ್ ಇನ್ ಏಷ್ಯಾ ಪೆಸಿಫಿಕ್, ಕನ್ನಡದಲ್ಲಿ ಏಷ್ಯಾ ಪೆಸಿಫಿಕ್ ನ ಅತ್ಯುತ್ತಮ ವಿಮಾನ ನಿಲ್ದಾಣ, ಈ ಒಂದು ಅವಾರ್ಡ್ ನಮಗೆ ಇಲ್ಲಿ ಸಿಕ್ಕಿದೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅ ಲಿಟಲ್ ಬಿಟ್ ಅಬೌಟ್ ಇನ್ ಡೆಲ್ಲಿ ಏರ್ಪೋರ್ಟ್. ಓಕೆ, ದ ಹೈಲೈಟ್ಸ್ ಆಫ್ ದ ಡೆಲ್ಲಿ ಏರ್ಪೋರ್ಟ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್ ದಟ್ Delhi airport is the only airport that we have in the global top 10 list. Okay, it connects over 150 international destinations. That means what happens here is if you go to Delhi, you can go to around 150 countries, right? And it's a very good thing. You don't have to use any connecting flights, etc. So you can go to 150 destinations, and that's a huge thing. Apart from this, in 2024, what has happened here is Indian Airport Council International's Airport Service Quality. So there is Airport Service Quality, that particular award. So India has got the best airport in Asia Pacific region for the 7th consecutive year. So this is something which is very important because it shows how India is growing in aviation industry. We also have to understand what CEO is saying. The CEO of Delhi International Airport Limited is saying that what is making us grow and rank is nothing but the enhanced passenger experience. So what we are trying to do here is we are trying to give better experiences to the passengers. We are also trying to improve the infrastructure, and we are expanding the connectivity. Maybe this year it is 150, maybe next year it will become 152, 3, you never know, right? And this kind of a milestone that is getting this particular award for the 7th year consecutively is showing that India is rapidly growing, right? And it is having a proper improved airport infrastructure. And it is also showing that it is very dominance in global dominance also in the air travel, or global prominence in the air travel is what we can understand, right? ಅಪಾರ್ಟ್ ಫ್ರಮ್ ದಿಸ್, ದ ನೆಕ್ಸ್ಟ್ ಟಾಪಿಕ್, ಇವಾಗ ಮುಂದಿನ ಟಾಪಿಕ್ ನಾವು ನೋಡೋಣ. ಮುಂದೆ ಇರುವಂತ ಟಾಪಿಕ್ ತುಂಬಾ ಇಂಪಾರ್ಟೆಂಟ್, ನಮ್ಮ ಕರ್ನಾಟಕದಲ್ಲಿ ಬರೆಯುವಂತಹ ಪರೀಕ್ಷೆಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ನಮ್ಮ ಬೆಂಗಳೂರು ಇವಾಗ ಅದರ ರ್ಯಾಂಕ್ ನ ನೀವು ನೋಡಿದ್ರೆ ಅದು ಟಾಪ್ 10 ಅಲ್ಲಿ ಬಂದಿದೆ. ಎದಕ್ಕೆ ಅಂತಂದ್ರೆ ಗ್ಲೋಬಲ್ ಟೆಕ್ನಿಕಲ್ ಟ್ಯಾಲೆಂಟ್ ಹಬ್, ಆ ಒಂದು ಪೊಸಿಷನ್ಗೆ, ಆ ಒಂದು ಇದಕ್ಕೆ ಏನ್ ಬಂದಿದೆಪ್ಪ ಅಂತಂದ್ರೆ ಗ್ಲೋಬಲ್ ಟೆಕ್ ಟ್ಯಾಲೆಂಟ್ ಹಬ್ ಅನ್ನೋ ಒಂದು ಪೊಸಿಷನ್ಗೆ ನಾವು ಆ ಒಂದು ಇದರಲ್ಲಿ ಏರಿಯಾ ಅಲ್ಲಿ ನಾವು ಹೇಳ್ಬೋದು ಬೆಂಗಳೂರು ಇವಾಗ ಟಾಪ್ 10 ಅಲ್ಲಿ ಇದೆ ಅಂತ ಹೇಳ್ಬೋದು. ಗ್ಲೋಬಲ್ ರೆಕಗ್ನೈಸೇಷನ್ ನೋಡಿ, ಬೆಂಗಳೂರನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಭಾರತದಲ್ಲಿ ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಿ ಪಡೆದಿರುವಂತ ಬೆಂಗಳೂರು ಇವಾಗ ತಂತ್ರಜ್ಞಾನ ಪ್ರತಿಭೆಗಳಿಗೆ ಸಂಬಂಧಿಸಿದಂತೆ ಟಾಪ್ 10 ಜಾಗತಿಕ ಕೇಂದ್ರಗಳಲ್ಲಿ ಸ್ಥಾನ ಪಡೆದಿದೆ. ನೋಡಿ, ಜಾಗತಿಕ ಕೇಂದ್ರಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಗ್ಲೋಬಲ್ ಸ್ಥಾನ ಒಂದು ಪಡೆದಿದೆ. ಎದಕ್ಕೆ ಸ್ಥಾನ ಪಡೆದಿದೆ ಅಂದ್ರೆ ತಂತ್ರಜ್ಞಾನ ಪ್ರತಿಭೆಗಳಿಗೆ ಅಂತಂದ್ರೆ ಟೆಕ್ನಿಕಲ್ ಟ್ಯಾಲೆಂಟ್ ಹಬ್. ನಮ್ಮ ಭಾರತದಲ್ಲಿ ಅಥವಾ ನಮ್ಮ ಬೆಂಗಳೂರಿನಲ್ಲಿ ನೀವು ನೋಡಿದ್ರೆ ತುಂಬಾ ಪ್ರತಿಭಾವಂತರಿದ್ದಾರೆ. ಎಂತ ಪ್ರತಿಭಾವಂತರಂದ್ರೆ ಅವರಿಗೆ ತುಂಬಾ ತಂತ್ರಜ್ಞಾನದ ಬಗ್ಗೆ ಅಥವಾ ಟೆಕ್ನಾಲಜಿ ಬಗ್ಗೆ ತುಂಬಾ ನಾಲೆಜ್ ಇದೆ. ನಾವೇನಂತ ಹೇಳ್ಬೋದು, ನಮ್ಮ ಬೆಂಗಳೂರಲ್ಲಿ ಸ್ಕಿಲ್ಡ್ ಟೆಕ್ನಿಕಲ್ ಪೀಪಲ್ ಇದ್ದಾರೆ ಅಥವಾ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸ್ಥಾನದಲ್ಲಿ ಅಥವಾ ಈ ಒಂದು ವಲಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ಟಾಪ್ 10 ನಲ್ಲಿ ಇದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ನಾವು. ಯಾಕೆಂದ್ರೆ ಇದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು, ಅಥವಾ ನೀವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪರೀಕ್ಷೆನ ಬರೆದ್ರು ಈ ಒಂದು ಕ್ವಶನ್ ಬರುವಂತ ಸಂಭವ ಇದೆ. ಆಮೇಲೆ ನೀವು ನಮ್ಮ ಬೆಂಗಳೂರು ಬಗ್ಗೆ ನಾವು ನೋಡ್ಬೇಕು, ಗೊತ್ತಾಗ್ಬೇಕು ನಮಗೆ, ಯಾಕೆಂತಂದ್ರೆ ಸಿಲಿಕಾನ್ ವ್ಯಾಲಿ ಅಂತಾನೆ ನಾವು ಕರಿತೀವಿ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ಬೆಂಗಳೂರಲ್ಲಿ ಏನ್ ನೋಡ್ಬೋದಪ್ಪ ಅಂತಂದ್ರೆ ತಂತ್ರಜ್ಞಾನದ ಪ್ರತಿಭೆಗಳು ತುಂಬಾ ಇದ್ದಾರೆ, ಅಥವಾ ಜಾಗತಿಕ ಕೇಂದ್ರದಲ್ಲಿ ತುಂಬಾ ಸ್ಥಾನವನ್ನ ಪಡೆದಿದೆ ನಮ್ಮ ಬೆಂಗಳೂರು. ಇಷ್ಟೇ ಅಲ್ಲದೆ ನಾವು ನೋಡಿದ್ವಿ ಮುಂಚೆ ಕ್ಲಾಸ್ಗಳನ್ನ ನೀವು ರೆಕಾರ್ಡಿಂಗ್ ನ ನೋಡಿದ್ರೆ ಕ್ವಾಂಟಮ್ ಹಬ್ ಆಗಕ್ಕೆ ಹೊರಟಿದೆ ಬೆಂಗಳೂರು. ಓಕೆ, ಅದು ಆಲ್ಮೋಸ್ಟ್ 1,000 ಕೋಟಿನ ಇನ್ವೆಸ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆನೂ ನಾನು ತುಂಬಾ ಜಾಸ್ತಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಕ್ವಾಂಟಮ್ ಹಬ್ ಅಂದ್ರೆ ಏನು, ಕ್ವಾಂಟಮ್ ಸಿಟಿ ಆಗಿ ಬೆಂಗಳೂರು ಕನ್ವರ್ಟ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ. ನಮ್ಮ ಏಷ್ಯಾದಲ್ಲಿ ದೊಡ್ಡ ಕ್ವಾಂಟಮ್ ಹಬ್ ಆಗಿ ಅಥವಾ ಕ್ವಾಂಟಮ್ ಸಿಟಿ ಆಗಿ
ಪರಿವರ್ತಿಸ್ಕೊಳ್ಬೇಕು ಅಂತ ಬೆಂಗಳೂರು ಇವಾಗ ಪ್ರಯತ್ನಿಸ್ತಾ ಇದೆ. ಇವಾಗ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಮ್ಮ ಸಿಲಿಕಾನ್ ವ್ಯಾಲಿ ಆದಂತ ಬೆಂಗಳೂರು ಇವಾಗ ಟಾಪ್ 10 ಅಲ್ಲಿ ಇದೆ. ಯಾವ ಏರಿಯಾ ಅಲ್ಲಪ್ಪ ಅಂತಂದ್ರೆ ತಂತ್ರಜ್ಞಾನ ಪ್ರತಿಭೆಗಳನ್ನ ಸಂಬಂಧಿಸಿದಂತೆ ಇವಾಗ ಇದು ಟಾಪ್ 10 ಅಲ್ಲಿ ಇದೆ. ಅಷ್ಟೇ ಅಲ್ಲದೆ ನೋಡಿ ನೀವು, ಇಂಡಿಯಾ ಮತ್ತೆ ಚೈನಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವಾಗೂ ಜಿದ್ದಿನಲ್ಲಿ ಇರ್ತಾರೆ. ಎದಕ್ಕೆ ಅಂತಂದ್ರೆ ಗ್ಲೋಬಲ್ ಟೆಕ್ನಾಲಜಿ ಅಂತಂದ್ರೆ ಆ ಜಾಗತಿಕ ಕೇಂದ್ರ ಅಥವಾ ಜಾಗತಿಕ ತಂತ್ರಜ್ಞಾನದಲ್ಲಿ ಅವರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಯಾವಾಗೂ ಅವರು ಫೈಟಿಂಗ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಹುದು. ಅದರಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಅಥವಾ ಇಂಡಿಯಾ ಇವಾಗ, ಭಾರತ ಇವಾಗ ಏನ್ ರಿಕಗ್ನೈಸ್ ಆಗಿದೆ ಅಂತಂದ್ರೆ, ಇಟ್ ಈಸ್ ಲೀಡಿಂಗ್ ಡೆಸ್ಟಿನೇಷನ್ ಅಂತಂದ್ರೆ ಒಂದು ಚೆನ್ನಾಗಿರುವಂತ ಪ್ಲೇಸ್ ಅಂತ ಹೇಳ್ಬೋದು. ಏಷ್ಯಾ ಮತ್ತೆ ಪೆಸಿಫಿಕ್ ರೀಜನ್ ಅಲ್ಲಿ ಅಂಡ್ ವರ್ಲ್ಡ್ ವೈಡ್ ಅಲ್ಲಿ ನೀವು ನೋಡಿದ್ರೆ ಇಂಡಿಯಾ ಅಥವಾ ಭಾರತ ಇವಾಗ ಒಂದು ಚೆನ್ನಾಗಿರುವಂತ ಪ್ಲೇಸ್ ಆಗಿದೆ. ಎದಕ್ಕೆ? ನಮ್ಮ ಗ್ಲೋಬಲ್ ಟೆಕ್ನಾಲಜಿ ಟ್ಯಾಲೆಂಟ್ ಹಬ್ಗೆ ಅಥವಾ ಗ್ಲೋಬಲ್ ಟೆಕ್ನಾಲಜಿ ಲ್ಯಾಂಡ್ಸ್ಕೇಪ್ಗೆ ನಾವೇನಂತ ಹೇಳ್ಬೋದು, ಬೆಂಗಳೂರು ಅಥವಾ ಭಾರತ ಇವಾಗ ಚೆನ್ನಾಗಿರುವಂತ ಒಂದು ಡೆಸ್ಟಿನೇಷನ್ ಆಗಿದೆ ನಮ್ಮ ಎಂಟೈರ್ ಏಷ್ಯಾ ಮತ್ತೆ ಪೆಸಿಫಿಕ್ ರೀಜನ್ ಅಲ್ಲಿ. ಮತ್ತೆ ವರ್ಲ್ಡ್ ವೈಡ್ ಕೂಡ ನೀವು ನೋಡಕ್ ಹೋದ್ರೆ ಭಾರತದಲ್ಲಿ ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇವಾಗ ಬರೋಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ದಟ್ ಇಸ್ ವೈ ವಿ ಕ್ಯಾನ್ ಸೇ ದಟ್ ಭಾರತ ಏನಾಗಿದೆ ಅಂತಂದ್ರೆ ಇವಾಗ ಚೆನ್ನಾಗಿರುವಂತ ಒಂದು ಲೀಡಿಂಗ್ ಡೆಸ್ಟಿನೇಷನ್ ಆಗಿದೆ ನಮ್ಮ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ. ಸೊ what we have to understand here is now the Bangalore has ranked top 10 global technical talent hubs. So it's very important that Bangalore is also known as Silicon Valley, and now it is also ranked in the top 10 global hubs of technological talent. Right? So we have to understand that if you go to Bangalore, you find all the techies there. So all the people who are technologically skilled, employed, and the employment rate of technology is also very high. You see a lot of IT hubs there. So hence, what happens here is, if you go to Bangalore, you find a lot of people who have got a technical skills. Right? So it is now a hub where you have a lot of people who are, or a lot of employees who have got a lot of technical skills. This is something that we need to understand. Apart from that, if you see, there is always a fight between India and China, right? India and China continues to dominate the global technology talents landscape. And in that, we also have to understand that India is also recognized as a leading destination. If you see which country all the countries want to invest in or want to build a manufacturing industry, is nothing but it is India. Because in India, we have a lot of possibilities, lot of facilities, etc. So hence, which is making people to come into India. So hence, if you have to see the dominance of India and China, more than China, India is having more recognition if you consider that particular, or you can say that it is a very leading destination if you compare it in Asia Pacific region and also in the world wide. Apart from this, what we have to understand is technological ecosystem strength. So we have to understand that Bangalore's rank reflects its strong ecosystem. Why Bangalore is having this kind of a rank? Okay, because you have to understand a large pool of skilled technical professionals, presence of major global IT companies and startups. If you see, a lot of startups are here in Bangalore. A lot of IT companies are in Bangalore. So hence, that is a reason why you can say that there are a lot of skilled professionals or skilled technical professionals. Okay. Apart from this, you have also, and I have to understand that there is robust infrastructure supporting innovation, technology development also. And this is something that's going to make the rank highlight Bangalore's importance as a key power play in the global technical sector. It is also going to attract a lot of investments. If this is happening, if you see that there are a lot of multinational companies that are there in Bangalore, and if it is a global IT hub, and if it is now also technical talent hub, so in all these situations, it's going to make sure that it is going to have more investments, more startups and talent from across the world coming into Bangalore. So this is the implication of this particular rank. This rank will give us more amount of investments, more amount of startups, etc. ಇವಾಗ ನೋಡಿ, ಈ ತರ ಆಗೋದಕ್ಕೆ ಬೆಂಗಳೂರೇ ಯಾಕೆ ಬೆಂಗಳೂರಿಗೆ ಈ ತರ ಒಂದು ಪೊಸಿಷನ್ ಬಂದಿದೆ ಅಥವಾ ರ್ಯಾಂಕ್ ಬಂದಿದೆ ಅಂತ ನೋಡಿ. ಯಾಕೆ ಅಂತಂದ್ರೆ ಇಲ್ಲಿರುವಂತ ಒಂದು ಇಕೋಸಿಸ್ಟಮ್ ಅಂತ ಹೇಳ್ಬೋದು ಅಥವಾ ವಾತಾವರಣ ಅಂತ ಹೇಳ್ಬೋದು, ಅದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿರುವಂತ ವಾತಾವರಣಕ್ಕೆ ಯಾವ ತರ ವಾತಾವರಣ ಇದೆ ಅದನ್ನ ಹೇಳ್ತೀನಿ ನೋಡಿ. ಕೌಶಲ್ಯಪೂರ್ಣ ತಂತ್ರಜ್ಞಾನ ವೃತ್ತಿಪರರ ದೊಡ್ಡ ಸಮೂಹ ಅಂತಂದ್ರೆ, ಇಲ್ಲಿ ನಾವು ಬೆಂಗಳೂರಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ತುಂಬಾ ಕೌಶಲ್ಯ ಇರುವಂತ ಟೆಕ್ನಾಲಜಿ ನಾಲೆಜ್ ಇರುವಂತ ಕೌಶಲ್ಯ ಪೂರ್ವಕವಾಗಿರುವಂತ ವೃತ್ತಿಪರರು ಇಲ್ಲಿದ್ದಾರೆ. ಅಂತಂದ್ರೆ ಆ ಟೆಕ್ನಾಲಜಿ ಬೇಸ್ಡ್ ಕೆಲಸ ಮಾಡೋರು, ಅಂದ್ರೆ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡುವಂತವರು ಅಥವಾ ತಂತ್ರಜ್ಞಾನದ ವೃತ್ತಿಪರರು ಏನಿದ್ದಾರಪ್ಪ ಅಂತಂದ್ರೆ ದೊಡ್ಡ ಸಮೂಹದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇದ್ದಾರೆ. ಅದಕ್ಕೋಸ್ಕರನೇ ಏನಾಗುತ್ತಪ್ಪ ಅಂತಂದ್ರೆ ಇದು ಒಂದು IT ಹಬ್ ಅಂತಾನೆ ಹೇಳ್ಬೋದು, ಅಥವಾ ಏನಂತ ಹೇಳ್ಬೋದು ನೀವು, ಟೆಕ್ ಟ್ಯಾಲೆಂಟ್ ಹಬ್ ಅಂತಾನು ಹೇಳ್ಬೋದು. ಅದಕ್ಕೆ ಇದು ತುಂಬಾ ಚೆನ್ನಾಗಿರುವಂತ ಒಂದು ಪೊಸಿಷನ್ಗೆ ಬರೋಕೆ ಇದೇ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ಪ್ರಮುಖ ಜಾಗತಿಕ IT ಕಂಪನಿಗಳು ಮತ್ತು ನವೋದ್ಯಮ
ಸ್ಟಾರ್ಟ್ಅಪ್ಸ್ ಅಂತ ಹೇಳ್ಬೋದು. ಅವು ಎಲ್ಲವೂ ಇಲ್ಲೇ ಇದೆ ನಮ್ಮ ನಮ್ಮ ಬೆಂಗಳೂರಿನಲ್ಲಿ. ಏನ್ ಕಾಣಿಸುತ್ತಪ್ಪ ನಿಮಗೆ ಅಂತಂದ್ರೆ, ಗ್ಲೋಬಲಿ ಅಂತಂದ್ರೆ ಜಾಗತಿಕ IT ಹಬ್ಗಳು ಏನಿವೆ ಗ್ಲೋಬಲ್ ಅಲ್ಲಿ ಇರುವಂತಹ ಅಥವಾ ವಿಶ್ವದಲ್ಲಿರುವಂತಹ ತುಂಬಾ ಚೆನ್ನಾಗಿರುವಂತಹ IT ಕಂಪನಿಗಳು ಅವು ನಮ್ಮ ಬೆಂಗಳೂರಿನಲ್ಲಿದೆ. ಅಷ್ಟೇ ಅಲ್ಲದೆ ಸ್ಟಾರ್ಟ್ಅಪ್ಸ್ ಅಂತ ಹೇಳ್ತೀವಿ, ಅವು ಕೂಡ ನಮ್ಮ ಬೆಂಗಳೂರಿನಲ್ಲಿದೆ. ಈ ಎಲ್ಲಾ ಕಾರಣಗಳಿಂದ ಬೆಂಗಳೂರು ಏನಾಗ್ತಾ ಇದೆ ಅಂತಂದ್ರೆ ಟ್ಯಾಲೆಂಟ್ ಹಬ್ ಅಂತ ಆಗ್ತಾ ಇದೆ. ಇವಾಗ ನೋಡಿ, ಅಷ್ಟೇ ಅಲ್ಲದೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ, ನಮ್ಮ ತಂತ್ರಜ್ಞಾನವನ್ನ ನಾವು ಏಳಿಗೆ ಪಡಿಸ್ತಾ ಇದೀವಿ, ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಈ ಎಲ್ಲಾ ಮಾಡೋದ್ರಿಂದ ಅಥವಾ ಈ ಒಂದು ರ್ಯಾಂಕ್ ಬರೋದ್ರಿಂದ ನಮ್ಮ ಬೆಂಗಳೂರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಥವಾ ನಮ್ಮ ಬೆಂಗಳೂರಿಗೆ ಯಾವ ತರ ಉಪಯೋಗಗಳಾಗುತ್ತೆ ಅಂತ ನೋಡಿ. ಈ ಒಂದು ರ್ಯಾಂಕ್ ಬರೋದ್ರಿಂದ ನಮ್ಮ ಬೆಂಗಳೂರು ಏನಾಗುತ್ತೆ ಅಂದ್ರೆ ಒಂದು ಕೀ ಪ್ಲೇಯರ್ ಆಗುತ್ತೆ, ಒಂದು ಇಂಪಾರ್ಟೆಂಟ್ ಕಿಲಾಡಿ ಆಗುತ್ತೆ. ಎಲ್ಲಪ್ಪ ಅಂತಂದ್ರೆ ಗ್ಲೋಬಲ್ ಟೆಕ್ನಿಕಲ್ ಸೆಕ್ಟರ್ ಅಲ್ಲಿ ಅಂತಂದ್ರೆ ಜಾಗತಿಕ ತಂತ್ರಜ್ಞಾನ ಸೆಕ್ಟರ್ ಅಲ್ಲಿ ಅಥವಾ ವಲಯದಲ್ಲಿ ಏನಾಗುತ್ತೆ, ನಮ್ಮ ಬೆಂಗಳೂರು ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ. ಅಷ್ಟೇ ಅಲ್ಲದೆ ಹೂಡಿಕೆಗಳನ್ನ ನಾವು ಜಾಸ್ತಿ ಅಟ್ರಾಕ್ಟ್ ಮಾಡಬಹುದು ಅಥವಾ ಆಕರ್ಷಿಸಬಹುದು. ಯಾಕೆ ಅಂತಂದ್ರೆ ನೋಡಿ, ತುಂಬಾ ಚೆನ್ನಾಗಿರುವಂತ ಟ್ಯಾಲೆಂಟೆಡ್ ತಂತ್ರಜ್ಞಾನದ ವೃತ್ತಿಪರರು ನಮ್ಮ ಬೆಂಗಳೂರಿನಲ್ಲಿ ಇದ್ರೆ ತುಂಬಾ ಜನ ಇನ್ವೆಸ್ಟ್ ಮಾಡೋಕ್ಕೂ ಅಥವಾ ಹೂಡಿಕೆ ಹಾಕೋಕ್ಕೂ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಟ್ರೆಸ್ಟ್ ನ ತೋರಿಸ್ತಾರೆ. ತುಂಬಾ ಸ್ಟಾರ್ಟ್ಅಪ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಟ್ಯಾಲೆಂಟ್ಸ್ ಅಂತಂದ್ರೆ ತುಂಬಾ ಚೆನ್ನಾಗಿರುವಂತ ಟ್ಯಾಲೆಂಟೆಡ್ ಜನ ಅಕ್ರಾಸ್ ದ ವರ್ಲ್ಡ್ ನಿಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಸಿಗ್ತಾರೆ. ಸೊ ಈ ಎಲ್ಲ ಇಂಪಾರ್ಟೆನ್ಸ್ ಅಥವಾ ಇಂಪ್ಲಿಕೇಶನ್ಸ್ ಆಗುತ್ತೆ ನಾವು ಈ ತರ ಇರುವಂತ ಒಂದು ರ್ಯಾಂಕ್ಗೆ ಬಂದ್ರೆ. ಓಕೆ, ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ ದಟ್ ವಿ ಹ್ಯಾವ್ ಕವರ್ಡ್ ದ 2 ಟಾಪಿಕ್ಸ್. ಐ ವಿಲ್ ಅಗೇನ್ ಕಮ್ ಅಪ್ ವಿತ್ ಮೋರ್ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಟುಮಾರೋಸ್ ಕ್ಲಾಸ್. ನಾನು ಇನ್ನೂ ಚೆನ್ನಾಗಿರುವಂತ ಟಾಪಿಕ್ಸ್ ಮತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನ ತಗೊಂಡು ನಾಳೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಎವ್ರಿ ಒನ್.